ಹಲೋ ಹಲೋ ನಗುವನಹಳ್ಳಿ ವರ್ಸಸ್ ಬೋಳ್ಮಾರ್ನಹಳ್ಳಿ, ಎರಡು ಬಲಿಷ್ಠ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗಲಿಕ್ಕಿದೆ. ಅಂಕಣ ಒಂದರಲ್ಲಿ ವೀರಭದ್ರೇಶ್ವರ ಹಿರೇಮರಳ್ಳಿ ಬಿ ವರ್ಸಸ್ ಕನಗನಮರಡಿ. ಎರಡು ತಂಡದ ನಾಯಕರು ಆದಷ್ಟು ಬೇಗ ಸಿದ್ಧರಾಗಿ. ನಮ್ಮ ಆತಿಥೇಯ ತಂಡ ಶ್ರೀ ವೀರಭದ್ರೇಶ್ವರ ಹಿರೇಮರಳ್ಳಿ ಇದೀಗ ಚಿರತೆಗಳ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಜೋರ ಚಪ್ಪಳೆ ಬರಲಿ. ಹಲೋ ನೋಡಿ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ದಯವಿಟ್ಟು ಗ್ಯಾಲರಿಗೆ ಬನ್ನಿ. ನಮ್ಮ ಡ್ಯೂಡ್ ವೇಣು ಅವರು ಸಹ ಆಗಮಿಸ್ತಾ ಇದ್ದಾರೆ. ತಾಲೂಕು ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಸಮರ್ಪಿಸುತ್ತಿದ್ದೇವೆ ಸಮರ್ಪಿಸುತ್ತಿದ್ದೇವೆ ಸಮರ್ಪಿಸುತ್ತಿದ್ದೇವೆ. ಕನಗನಮರಡಿ ಬನ್ನಿ ಬೇಗ. ಅಂಕಣ ಎರಡರಲ್ಲಿ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಬೋಳ್ಮಾರ್ನಹಳ್ಳಿ ವರ್ಸಸ್ ನಗುವನಹಳ್ಳಿ. ದಾಳಿಯಲ್ಲಿ ಕಿರಣ್, ಹಲೋ ನಮ್ಗೆ ಕೇಳಿದ್ದೆ ಇಬ್ಬರಿಗೆ ರೆಡ್ ಬುಲ್. ನಿಶ್ಚಯ ಬಾಯ್, ನಿಮ್ಗೆ ರೆಡ್ ಬುಲ್ ನಮ್ಮ ಇವರು ಜಲ್ಲಿ ಜಯರಾಮಣ್ಣ ತರಕ್ ಹೋಗೋರು. ಉತ್ತಮವಾದಂಥ ದಾಳಿ ನಗುವನಹಳ್ಳಿ ತಂಡದ ಜರ್ಸಿ ನಂಬರ್ 21. ಈ ಪಂದ್ಯದಲ್ಲಿ ಚಂದ್ರು ಕೋಳಿರವರು ಸೂಪರ್ ಹೆಡ್ ಮಾಡಿದ್ರೆ ನಮ್ಮ ಚೇತನ್ ಕುಮಾರ್ ಅವ್ರ ಕಡೆಯಿಂದ 500 ರೂಪಾಯಿಗಳ ವಿಶೇಷವಾದಂಥ ಬಹುಮಾನ ಇದೆ. ಹಿರೇಮರಳ್ಳಿ ತಂಡದ ಆಟಗಾರ ಗಮನಕ್ಕೆ, ನೀವು ಒಂದು ದಾಳಿಯಲ್ಲಿ 2 ಪಾಯಿಂಟ್ ಅನ್ನ ಪಡ್ಕೊಂಡು ಬಂದ್ರೆ ನಮ್ಮ ಹಿರೇಮರಳ್ಳಿ ಸ್ಪೆಷಲ್ ಅಳಿಮಯ್ಯ ಯೋಗಿ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ ಇದೆ. ಹಲೋ, ಈ ಎರಡು ಉಭಯ ತಂಡಗಳಿಗೆ ಪರಿಚಯವಾಗಿ ದೈಹಿಕ ಶಿಕ್ಷಕರಾದಂಥ ಮಹೇಶ್ ಅಣ್ಣವರು ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮೈಸೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವಿ ಸರ್ ಅವರು ಆಗಮಿಸಬೇಕು. ಹಾಗೆ ವಿಜಯ ಕಾಲೇಜ್ ಮಂಡ್ಯದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ನಿರ್ದೇಶಕರಾಗಿರುವಂತಹ ಶ್ರೀಯುತ ನಂದೀಶ್ ರವರು ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದೇ ರೀತಿ ಪಾಂಡವಪುರ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಹೇಶ್ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಲೋ, ದಾಳಿಯಲ್ಲಿ ಸುಮಂತನ ಬಂಧನ. ಕನಗನಮರಡಿ ಹಾಗೂ ವೀರಭದ್ರೇಶ್ವರ ಹಿರೇಮರಳ್ಳಿ ಬಿ ತಂಡದ ಆಟಗಾರರ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಶ್ರೀಯುತ ರವಿರವರು, ಹಾಗೆ ಪಾಂಡವಪುರ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಹೇಶ್ ಸರ್ ಅವರು, ಅದೇ ರೀತಿ
ಮಂಡ್ಯದ ವಿಜಯ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ಶ್ರೀಯುತ ನಂದೀಶ್ ಸಿದ್ದಲಿಂಗಪುರ ಅವರು ತಂಡದ ಒಂದು ಪರಿಚಯ ಮಾಡಿಕೊಂಡು, ಹಾಗೆ ನಮ್ಮ ತೀರ್ಪುಗಾರರಾಗಿರುವಂತಹ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ತೀರ್ಪುಗಾರ ಒಂದು ಪರಿಚಯವನ್ನು ಸಹ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ಅಂಕಣ 2ಕ್ಕೆ ಕ್ರಿಕೆಟ್ ಬಾಯ್ಸ್ ಹಾಗೂ ಯುವಶಕ್ತಿ ಹಿರೇಮರಳಿ ಆದಷ್ಟು ಬೇಗ ತಂಡವನ್ನು ಅಣಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಒಂದು ರಣರೋಚಕ ಕದನ ನಡೀಲಿಕ್ಕಿದೆ. ಯುವಶಕ್ತಿ ಹಿರೇಮರಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಳಿ. ಸಿಂಹಗಳ ಕಾದಾಟ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ರವಿ ಸರ್ ಅವರಿಗೆ, ಹಾಗೆ ಶ್ರೀಯುತ ನಂದೀಶ್ ಸರ್ ಅವರಿಗೆ, ಹಾಗೆ ಶ್ರೀಯುತ ಮಹೇಶ್ ಸರ್ ಅವರಿಗೆ ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿಯ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ಕೋಳಿ ಬ್ರದರ್ಸ್ಗೆ ಆಫರ್ ಮೇಲೆ ಆಫರ್. ದೊಡ್ಡ ಕೋಳಿಗೆ 500, ಚಿಕ್ಕ ಕೋಳಿ ರೈಡಲ್ಲಿ 2 ಪಾಯಿಂಟ್ ತಂದ್ರೆ ಪ್ರತಾಪಣ್ಣರವರಿಂದ 500ಗಳ ಬಹುಮಾನ. ಈ ಟೂರ್ನಮೆಂಟ್ ಮುಗಿಯೋಷ್ಟರಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತೀರಿ ಇಬ್ರು. ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಂತಹ ಶ್ರೀಯುತ ರವಿ ಸರ್ ಅವರಿಗೆ, ಶ್ರೀಯುತ ಮಹೇಶ್ ಸರ್ ಅವರಿಗೆ, ಹಾಗೆ ಶ್ರೀಯುತ ನಂದೀಶ್ ಸರ್ ಅವರಿಗೆ ಧನ್ಯವಾದಗಳು. ಸಣ್ಣ ಕೋಳಿ ಏನಾದರೂ ದಾಳಿಯಲ್ಲಿ 2 ಪಾಯಿಂಟ್ ಅನ್ನು ಪಡ್ಕೊಂಡು ಬಂದ್ರೆ ಪ್ರತಾಪ್ ಅವ್ರ ಕಡೆಯಿಂದ 500 ರೂಪಾಯಿಗಳ ವಿಶೇಷ ಬಹುಮಾನ. ಸಣ್ಣ ಕೋಳಿ, ಚಿಕ್ಕ ಕೋಳಿ. ಅದೇ ರೀತಿ ದೊಡ್ಡ ಕೋಳಿ ತಂದ್ರೆ ಅರ್ಧ ಗಾಜುನ್ ಬಾಟ್ಲು. ಕಾಲಿದು ಫುಲ್ಲು. ಅಮೃತ ಪ್ರಿಯ ಕೋಳಿಯವ್ರಿಗೆ ಗೊತ್ತು, ಅರ್ಧ ಗಾಜುನ್ ಬಾಟ್ಲು. ಚಂದ್ರು ಕೋಳಿ ನಾಣ್ಯ ಚಿಮ್ಮಕಲ್ಲಿ ವಿಜಯಶೀಲಿಯಾಗಿದ್ದಾರೆ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ದಯವಿಟ್ಟು ಆಟಗಾರರು ವಾದ ಮಾಡಬೇಡಿ. ತೀರ್ಪುಗಾರಿದ್ದಾರೆ, ದಯವಿಟ್ಟು ವಾದ ಮಾಡಬೇಡಿ. ಚೇತನ್ ಅವರಿಂದ 500 ರೂಪಾಯಿ ಬಹುಮಾನ. ದೊಡ್ಡ ಕೋಳಿ ಏನಾದ್ರು ಸೂಪರ್ ಹಿಟ್ ಮಾಡಿದ್ರೆ, ಸಣ್ಣ ಕೋಳಿ 2 ಪಾಯಿಂಟ್ ಏನು ಪಡ್ಕೊಂಡು ಬಂದ್ರೆ ಪ್ರತಾಪ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ. ದಂಡೀರ್ ಶಿವ ಅವರು ಬೋನಸ್ ಪ್ಲಸ್ 2 ಟಚ್ ಪಾಯಿಂಟ್ ಅನ್ನ ಪಡ್ಕೊಂಡು ಬಂದ್ರೆ, ಅವ್ರ ಅಣ್ಣ ಬೋನಸ್ ಪ್ಲಸ್ 1 ಟಚ್ ಪಾಯಿಂಟ್ ಅನ್ನ ಪಡ್ಕೊಂಡು ಬಂದ್ರೆ, ದಂಡೀರ್ ಗುರು ಅವ್ರ ಕಡೆಯಿಂದ ದಂಡೀರ್ ಶಿವ ಅವರಿಗೆ 500 ರೂಪಾಯಿ ಬಹುಮಾನ. ಬೇರೆ ಹುಡುಗರೆಲ್ಲ ಹೊರಗ ಆ ಕಡೆ ಕುಣ್ಸೋ, ಬೋತವ್ರು ಕೂಡ ರೇಟ್ ಐತಿ, ಹಿಂದೆ ಕುಣ್ಸ ಇಲ್ಲಾರನು 7 ಸಹ ಹಿಂದೆ ಕುಣ್ಸ. ಎಲ್ಲ ಗ್ಯಾಲರಿ ಕಳ್ಸ, ಮೇಲ್ ಕಡೆ ಗ್ಯಾಲರಿ ಕಳ್ಸ, ಖಾಲಿ ಐತೆ ಎಲ್ಲ ನಡ್ಸವ್ರನ್ನ. ಈ ಕಡೆನೂ ಅಷ್ಟೇ ಕಳ್ಸವ್ರ ಜೀವನ್. ಕೆಂಚ ಹುಡುಗರು 7 ಸಹ ಕಡೆ ಇರೋರ. ಮುಂದಿನ ಪಂದ್ಯ ಹನುಮಂತನಗರ ವಿರುದ್ಧ ಗಾಂಧಾಳು. ಯುವಶಕ್ತಿ ಹಿರೇಮರಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಳಿ. ನೆಕ್ಸ್ಟ್ ಮ್ಯಾಚ್ಗೆ ವೀರಭದ್ರೇಶ್ವರ ಕ್ರಿಕೆಟರ್ಸ್ ವರ್ಸಸ್ ಯುವಶಕ್ತಿ ಹಿರೇಮರಳಿ. ಹಲೋ, ಭಾರಿ ಮಾಸ್ಟರ್ ಹಾಗೂ ದಂಡೀರ್ ಶಿವು ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ದೊಡ್ಡ ಕೋಳಿ ಸಾಲಿ ಸಪೋರ್ಟ್ ಮಾಡಿದ್ರು, ಯಾಕೋ ಸ್ವಲ್ಪ ಸಿಟ್ಟಲ್ಲಿದ್ರು ದೊಡ್ಡ ಕೋಳಿ. ಹಿರೇಮರಳಿ ತಂಡದ ಯಾವೊಬ್ಬ ಆಟಗಾರ ದಾಳಿಯಲ್ಲಿ 2 ಪಾಯಿಂಟ್ ಅನ್ನು ಪಡ್ಕೊಂಡು ಬಂದ್ರೆ ಬಹುಮಾನ. ನೋಡಿ, ಹಿರೇಮರಳಿ ಆಟಗಾರ ಗಮನಕ್ಕೆ ಆಲ್ರೆಡಿ ನನ್ನ ಹತ್ರ 2,000 ರೂಪಾಯಿ ನೀಡಿದ್ದಾರೆ. 500 ರೂಪಾಯಿ ಪ್ರತಾಪ್ ಅವ್ರ ಕಡೆಯಿಂದ. ಸಣ್ಣ ಕೋಳಿ ಏನಾದ್ರು, ಸಣ್ಣ ಕೋಳಿ ಆಚೆ ಕೂತಿದ್ದಾರೆ, ಒಳಗೆ ಬಂದು ಆಡಿದ್ರೆ ನಿಮ್ಗೆ ಬಹುಮಾನ ಇದೆ. ಹಾಗೆ ಚೇತನ್ ಅವರಿಂದ
ದೊಡ್ಡ ಕೋಳಿ ಸೂಪರ್ ಹಿಟ್ ಮಾಡಿದ್ರೆ 500 ರೂಪಾಯಿ ಬಹುಮಾನ. ನಮ್ಮ ಹಿರೇಮರಳಿ ಸ್ಪೆಷಲ್ ಅಳಿಮೈ ಯೋಗಿ ಅವ್ರ ಕಡೆಯಿಂದ ಹಿರೇಮರಳಿ ಯಾವೊಬ್ಬ ಆಟಗಾರ 2 ಪಾಯಿಂಟ್ ಅನ್ನು ಪಡ್ಕೊಂಡ್ರೆ 500 ರೂಪಾಯಿ ಬಹುಮಾನ. ಶಿವು ದಂಡೇರ್ ಅವರು 1 ಟಚ್ ಪಾಯಿಂಟ್ 1 ಬೋನಸ್ ಪಾಯಿಂಟ್ ಅನ್ನು ಪಡ್ಕೊಂಡ್ರೆ ಅವ್ರ ಅಣ್ಣ ಗುರು ದಂಡೇರ್ ಅವ್ರ ಕಡೆಯಿಂದ 500 ರೂಪಾಯಿ ಬಹುಮಾನ. ಈ ಬಹುಮಾನ ನೀವು ಪಡ್ಕೊಂಡ್ರೆ ನಿಮಗೆ ನೀಡ್ತೇವೆ, ಇಲ್ಲ ಅಂತಂದ್ರೆ ನನ್ನ ಹತ್ರನೇ ಇರುತ್ತೆ, ವಾಪಸ್ ಕೊಡಲ್ಲ. ಅಂಕಣ 2ರಲ್ಲಿ ನಗುವನಹಳ್ಳಿ ವರ್ಸಸ್ ಬೋಳ್ಮಾರ್ನಹಳ್ಳಿ 12-7. ದಾಳಿಯಲ್ಲಿ ಜೆರ್ಸಿ ನಂಬರ್ 17 ಶಿವು ದಂಡೇರ್ ಶಿವು ಸುಜನ್ ಎಂಟರ್ಪ್ರೈಸಸ್ ನ ಮಾಲೀಕರು, ಪಾಂಡಪುರದ ಹೆಸರಾಂತ ಸುಜನ್ ಎಂಟರ್ಪ್ರೈಸಸ್ ಓನರ್. ಇನ್ನು ಯಾವುದೇ ಅಂಕವನ್ನು ಪಡೆದುಕೊಂಡಿಲ್ಲ ಶಿವು. ಡಿಫೆನ್ಸ್ ನ ಚೆಕ್ ಮಾಡ್ತಾ ಇದ್ದಾರೆ ಶಿವು. ಉತ್ತಮವಾದ ಲೈನ್ ಸಮೀಪದ ಹತ್ರ ಶಿವು ಟ್ಯಾಕಲ್. ಡಿಫೆಂಡರ್ ಗಳ ಮೇಲುಗಾಯ್ ಬಂದಿದ್ರೆ ಶಿವುಗೆ ಉಂಡೆ ಮಾಂಸ 2000. ನೀವು ಅನೌನ್ಸ್ ನ ಮೊದಲೇ ಮಾಡ್ಬೇಕಿತ್ತು, ಪಕ್ಕ ಬಂದಿರೋದು. ಸಾಕಷ್ಟು ಹೋರಾಟ ಸ್ಟ್ರಗಲ್ ನಡೀತಾ ಇದೆ. ನಗ್ವನಹಳ್ಳಿ ತಂಡದ ಆಟಗಾರರಿಂದ ಒಂದು ಬೇಗಿಯಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. ಈ ಕಬಡ್ಡಿ ಪಂದ್ಯಾವಳಿನ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇದೆ. 13 ಪ್ರೇಕ್ಷಕರೇ ಬರ್ಲಿ, ಒಂದು ಜೋರ ಚಪ್ಪಾಳೆ. ಸಮಬಲದೊಂದಿಗೆ ಹೋರಾಟ ನಡೀತಾ ಇದೆ. ಯಾಕೋ ನಮ್ಮ ಹಿರೇಮರಳ್ಳಿ ಪ್ರೇಕ್ಷಕರು ತುಂಬಾ ಸೈಲೆಂಟ್ ಆಗಿದ್ದೀರಾ. ರಾಕ್ಷಮ್ಮ ಬಾಯ್ ಸೋತ್ರ ಅಂತ ಬೇಜಾರಲ್ಲಿದ್ರೆ ಹೆಂಗೆ? ರಾಕ್ಷಮ್ಮ ಬಾಯ್ಸ್ ಅವರು ಪಾಪ ಮ್ಯಾಚ್ ಆಡಿ ಮೈಕೇನು ಆಗಿ ಮನೆಯಾಗಿ ಮಲ್ಕೊಂಡಿದ್ದಾರೆ. ನಾಳೆ ಬರ್ತಾರೆ ಮತ್ತೆ ಹಿಂಸೆ ಕೊಡೋದಕ್ಕೆ. ಜಲ್ಲಿ ಜಯರಾಮಣ್ಣ ಅಂತೂ ಕಳೆದೇ ಹೋಗ್ಬಿಟ್ಟವ್ರೆ. ರಾಕ್ಷಮ ಬಯಸು ಇನ್ನು ದುಃಖನ ಮರ್ತಿಲ್ಲ, ಅದಕ್ಕೆ ತಂಪು ಪಾನಿ ಹಾಕಳಕ್ ಹೋಗೋರೆ. ರೈಟ್ ನಲ್ಲಿ ಕೋಳಿ 2 ಅಂಕ ತಂದಲ್ಲಿ ಗಾಜಿನ ಬಾಟಲ್. ಯಾವುದೇ ಅಂಕವಿಲ್ಲದೆ ವಾಪಸ್. ದಾಳಿಯಲ್ಲಿ ಸುಮಂತ ಕ್ವಿಕ್ ಆದಂತ ಒಂದು ಟಚ್ ಪಾಯಿಂಟ್. ಹದಿನೈದು 2 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಹಿರೇಮರಳಿ ಬೀಟ್ ತಂಡದ ಮಾಲೀಕರ ಅಂತ ವೇಣು ಡ್ಯೂಡ್ ಅವರು ಕೂಡ ಇದ್ದಾರೆ. ಮುಂದಿನ ಪಂದ್ಯ ಅಂಕಣ 2ಕ್ಕೆ ಹನುಮಂತನಗರ ವಿರುದ್ಧ ಗಾಂಧಾಳು, ಹಾಗೆ ಯುವಶಕ್ತಿ ಹಿರೇಮರಳಿ ವಿರುದ್ಧ ಕ್ರಿಕೆಟರ್ಸ್ ಹಿರೇಮರಳಿ. ಭಾರಿ ಮಾಸ್ಟರಿಂದ ಅದ್ಭುತವಾದಂತ ಟ್ಯಾಕಲ್. ಕಾರ್ತಿಕ್ ಮಾಸ್ಟರ್ ಒಂದೊಳ್ಳೆ ಟ್ಯಾಕಲ್ ಅನ್ನ ಸಾಧಿಸಿದ್ದಾರೆ. 3 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ದಿಲೀಪ ಹಿರೇಮರಳಿ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಕನಗನಮರಡಿ ವರ್ಸಸ್ ಹಿರೇಮರಳಿ ಬಿ. ಹಲೋ ಚೆಕ್ ಹಲೋ. ದಾಳಿಯಲ್ಲಿ ಹಿರೇಮರಳಿ ಬಿ ತಂಡದ ದಿಲೀಪ್. ಹಲೋ ಚೆಕ್ ಹಲೋ. ಅದ್ಭುತವಾದಂತಹ ಎಸ್ಕೇಪ್. ಹಲೋ, ಯಾಕೋ ಒಂದೊಂದೇ ಪಾಯಿಂಟ್ ಬರ್ತಾ ಇದೆ. ಗುರು ಆ ಕಡೆ ಲೇಡೀಸ್ ಈ ಕಡೆ ಕಳ್ಸೋ ಖಾಲಿ ಐತೆ, ಮುಂದೆಗಡೆ ಕೆಳಗಡೆ ಕೂತವ್ರ ನೋಡಿ. ಮಹಿಳಾ ಪ್ರೇಕ್ಷಕರು, ನೀವು ಸ್ಟೇಜ್ ನ ಲೆಫ್ಟ್ ಸೈಡ್ ಗ್ಯಾಲರಿ ಖಾಲಿ ಇದೆ, ಅಲ್ಲಿ ಬಂದು ಆಸೀನ್ ಆಗ್ಬೇಕು.
ಹತ್ತೊಂಬತ್ತು 15 4 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಳ್ಳಿ. ಎಸ್, ಆತುರ ಪಟ್ರು, ಪರ್ಶೂಟ್ ಮಾಡೋದಕ್ಕೆ ಮುಂದಾದ್ರು. ಅತಿ ಆಸೆ ಗತಿಗೇಡು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಶ್ಚಯ ಬಾಯ್, ಯಾಕೆ ಸೈಲೆಂಟ್ ಆಗಿದ್ರ? ನಮ್ ಜಲ್ಲಿ ಜಯರಾಮಣ್ಣ ರೆಡ್ ಬುಲ್ ಕೊಟ್ಟಿಲ್ವಾ ನಿಮ್ಗೆ? ಜಯರಾಮಣ್ಣ ಜ್ಯೂಸ್ ಅವರೇ ಕುಡ್ಕೊಂಡು ಸೈಲೆಂಟ್ ಆಗಿ ಕೂತವ್ರೆ. ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿ ದಿವಂಗತ ಶಿವಶಂಕರ್ ಸಿಸಿ ಹಾಗೂ ಚಲುವರಾಜ್ ಕ್ರೇಜಿ ಅವರ ಸವಿ ನೆನಪಿಗಾಗಿ ಮೈಸೂರು ಮಂಡ್ಯ ಭಾಗದ ಕ್ರೀಡಾಪಟುಗಳಿಗೆ ಒಂದೊಳ್ಳೆ ಅವಕಾಶವನ್ನಲ್ಲಿ ರೂಪಿಸಿದ್ದಾರೆ. ಪ್ರಥಮ ಬಹುಮಾನವಾಗಿ 50,000 ಹಾಗೂ ಆಕರ್ಷಕ ಟ್ರೋಫಿ. ಎಸ್, ಇವಾಗ್ಲೂ ಒಂದೇ ಪಾಯಿಂಟಾ? ಯಾಕೋ ಬಹುಮಾನ ನನಗೆ ಲಭಿಸಾಗಿದೆ. 2,000 ರೂಪಾಯಿ ಇದೆ. ಚೇತನ್ ಅವರು, ಪ್ರತಾಪ್ ರವರು, ಯೋಗಿ ಅವರು, ಗುರು ದಂಡೇರವರು ಅವ್ರು ಪಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಅಕೌಂಟಿಗೆ ಹಾಕೋಬಿಡ್ತೇವೆ. ದೊಡ್ಕೋಳಿ ಅದ್ಭುತವಾದಂತಹ ಟ್ಯಾಕಲ್ ನಗುವನಹಳ್ಳಿ ತಂಡದ ಆಟಗಾರರಿಂದ 21-18 3 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ದಾಳಿಯಲ್ಲಿ ದಂಡೇರ್ ಶಿವು ಸೂಪರ್ ಹಿಟ್ ಮಾಡಿದ್ರೆ ಬಹುಮಾನಗಳ ಮೇಲೆ ಬಹುಮಾನ ಇದೆ. ದಾಳಿಯಲ್ಲಿ ದಂಡೇರ್ ಶಿವು ಹಿರೇಮರಳಿ ಒಬ್ಬ ಹೆಸರಾಂತ ಆಟಗಾರ. ದಂಡೇರ್ ಶಿವ ಅವರೇ ಸೂಪರ್ ಹಿಟ್ ಮಾಡೋದಕ್ಕೆ ನಿಮ್ಮ ಯಜಮಾನರು ಕಾಯ್ತಾ ಇದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಲಾ ಸ್ಟುಡಿಯೋ ಮಾಲೀಕರಾಗಿರುವಂತಹ ಶ್ರೀಯುತ ಅವಿನ್ ಹಾಗೂ ರೂಪಾ ಮೇಡಮ್ ಅವರು ಆಗಮಿಸಿದ ಅವರಿಗೆ ಶ್ರೀ ವೀರಭದ್ರೇಶ್ವರ ಕ್ರೀಡಾ ಸಮಿತಿ ಹಿರೇಮರಳಿಯ ಪರವಾಗಿ ಆತ್ಮೀಯವಾದ ಸ್ವಾಗತ. ದಾಳಿಯಲ್ಲಿ ಹಿರೇಮರಳಿಯ ದೊಡ್ಡಕೋಳಿ. ವಾಡ ಕ್ಯಾಚ್, ಡಬಲ್ ಆಂಕಲ್ ಹೋಲ್ಡ್. ಸ್ಪ್ರೇ ತೆಗೆದುಕೊಂಡು ಬನ್ನಿ ವೈದ್ಯರು. ದಾಳಿಯಲ್ಲಿ ಜಾಕಿ 21-19. ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. 21 ಈಚ್. 21-21. ಯಾಕ ಅಂಕಣ 1ರಲ್ಲಿ 2 ಪಾಯಿಂಟ್ ಬರ್ತಾ ಇಲ್ಲ, ಅಂಕಣ 1ರಲ್ಲಿ 2ರಲ್ಲಿ ಪಾಯಿಂಟ್ಸ್ ಬರ್ತಾ ಇದೆ. ಈ ಕಡೆನೆ ಪ್ರೈಸ್ ಕೊಟ್ಬಿಡೋದಾ ಚೇತನ್ ಭಾಯ್? 2 ಕಡೆ ಸ್ಕೋರ್ ಈಕ್ವಲ್. ಉತ್ತಮವಾದಂತ ಟ್ಯಾಕಲ್ ಚೆಡ್ಡಿ. ಚೆನ್ನೈ ಚೆಡ್ಡಿ ನಿರಂಜನ್ ಅದ್ಭುತವಾದಂತಹ ಟ್ಯಾಕಲ್. ಮತ್ತೊಮ್ಮೆ ದಾಳಿಯಲ್ಲಿ ಜೆರ್ಸಿ ನಂಬರ್ 16 ದಿಲೀಪ್. ಮಿಡ್ ಲೈನ್ ಅನ್ನ ರೀಚ್ ಆಗ್ಬೋದಾಗಿತ್ತು, ಆದ್ರೆ ಮತ್ತೆ ಅತಿಯಾದ ಆಸೆನ ಪಟ್ರು. ಆಸೆಯೇ ದುಃಖಕ್ಕೆ ಮೂಲ ಎನ್ನುವಾಗ ಇದೀಗ 3 ಅಂಕದ ಮುನ್ನಡೆಯಲ್ಲಿ ನಗುವನಹಳ್ಳಿ
ಮುಂದಿನ ಪಂದ್ಯ ಅಂಕಣ 2ರಲ್ಲಿ ಯುವಶಕ್ತಿ ಹಿರೇಮರಳಿ ವರ್ಸಸ್ ಕ್ರಿಕೆಟರ್ಸ್ ಹಿರೇಮರಳಿ. ಅಂಕಣ 1ರಲ್ಲಿ ಹನುಮಂತನಗರ ವಿರುದ್ಧ ಕಿಶೋರ್ ಬಾಯ್ಸ್ ಗಾಂಧಾಳು. ಅಂಕಣ 1ರಲ್ಲಿ ಸಮಬಲದ ಹೋರಾಟ 8-8 ರನ್ 8 ಮೊದಲಾರ್ಧದ ಮುಕ್ತಾಯಕ್ಕೆ. ಕ್ರಿಕೆಟರ್ಸ್ ಹಿರೇಮರಳಿ ನಿಮ್ಮ ಮ್ಯಾನೇಜರ್ ಈಗಾಗಲೇ ಕಾಯ್ತಾ ಇದ್ರೆ. ಅಂಕಣ 1ರಲ್ಲಿ 8-8 ಹಿರೇಮರಳಿ ವರ್ಸಸ್ ಕನಗನ ಮರಡಿ. ನಗವನಹಳ್ಳಿ 24, ಬೋಳ್ಮಾರ್ನಹಳ್ಳಿ 21. ಕ್ಯಾಪ್ಟನ್ ಲಾಸ್ಟ್ 5 minutes to go. ಅಂಕಣ 2ರಲ್ಲಿ ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕರ್ನಾಟಕ ಸ್ಪೋರ್ಟ್ಸ್ ಯೂಟ್ಯೂಬ್ ನ ಮಾಲೀಕರಾದಂತ ಸುದರ್ಶನ್ ಅವರು ಲೀಲಾ ಜಾಲವಾಗಿ ತಿರುಗಾಡ್ತಾ ಇದ್ದಾರೆ. ಮತ್ತೊಂದು Yes. ಉತ್ತಮವಾದಂತ ಕಾಂಬಿನೇಷನ್ ಟ್ಯಾಕಲ್. ಕ್ಯಾಚ್. ವಿವೇಕ ಒಗ್ಗಟ್ಟಿನಲ್ಲಿ ಬಲವಿದೆ. 25-21 4 ಅಂಕದ ಮುನ್ನಡೆಯಲ್ಲಿ ನಗವನಹಳ್ಳಿ. ಜಲ್ಲಿ ಜಯರಾಮಣ್ಣ, ಎಲ್ಲಿ ನಮ್ಮ ರಾಜೇಶ್ ಅಣ್ಣ? ರಾಕ್ಸಮ್ಮ ಬಾಯ್ಸ್ ಊಟ ಮಾಡಿದ್ರ ರಾಜೇಶ್ ಅಣ್ಣ? ನಮ್ಮನ್ನಂತೂ ವಿಚಾರಿಸ್ಕೊಂಡೇ ಇಲ್ಲ ನೀವು. ನಮ್ ಜಲ್ಲಿ ಜಯರಾಮಣ್ಣ ಅವಾಗಿಂದ ಯಾವ ಜ್ಯೂಸ್ ಕುಡಿತೀಯ ಅಂತ ಕೇಳ್ತಾನೆ. ಅವ್ರೆ ಹೊರಗೆ ಹೋಗ್ತಾರೆ, ಅವರೇ ಜ್ಯೂಸ್ ಕೊಡ್ಕೊ ಬರ್ತಾರೆ. ಎಸ್ 25-22 ಈ ಬಾರಿ ಜಾಕಿ ವೇಗದ ಒಂದು ಟ್ಯಾಕಲ್ ಲೆಫ್ಟ್ ಇನ್ ಜಾಗದಿಂದ. 25-23 ನಗವನಹಳ್ಳಿ ತಂಡದ ಪರವಾಗಿ ದಾಳಿಯಲ್ಲಿ ಸುಮಂತ. ಎಸ್, ಸಚಿನನಿಂದ ಮಿಸ್ಟೇಕ್, ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಮತ್ತೊಮ್ಮೆ ದಾಳಿಯಲ್ಲಿ ಸುಮಂತ. ನಗವನಹಳ್ಳಿ ತಂಡಕ್ಕೆ ನಿಜವಾಗ್ಲೂ ಕಿರಣ್ ಇಲ್ಲಿ ಆಪತ್ ಬಾಂಧವನಾಗ್ತಾ ಇದ್ದಾನೆ. ಅದೇ ರೀತಿ ತಂಡಕ್ಕೆ ಸುಮಂತ. ಅಕ್ಷಯ್ ಈ ಬಾರಿ ಟ್ಯಾಕಲ್ ನ ಪ್ರಯತ್ನ ಇತ್ತು, ಬಿಗಿಯಾದಂತ ಹಿಡಿತವೇನೋ ಆಗಿತ್ತು, ಆದ್ರೆ ಮಿಡ್ ಲೈನ್ ಹತ್ತಿರದಲ್ಲಿ ಒಂದು ಟ್ಯಾಕಲ್ ಬಂದಿರೋದ್ರಿಂದ ಸುಮಂತ್ ಸುಲಭವಾಗಿ ಒಂದಂಕವನ್ನು ಪಡೆಯಲು ಯಶಸ್ವಿ ಆದ್ರು. ಉತ್ತಮವಾದಂತ ಮತ್ತೊಂದು ಟ್ಯಾಕಲ್. ಜಾಕಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸುತ್ತಿರುವಂತ ಜಾಕಿ. ಬೇಡವಾದಂತ ಟ್ಯಾಕಲ್ಗೆ ಇಲ್ಲಿ ಶಿವು ಮುಂದಾದ್ರು. 9-9 ದಾಳಿಯಲ್ಲಿ ದಿಲೀಪ. ಅಂಕಣ 2ರಲ್ಲಿ 27-26 1 ಅಂಕದ ಮುನ್ನಡೆಯಲ್ಲಿ ನಗವನಹಳ್ಳಿ. ಅಂಕಣ 1ರಲ್ಲಿ 9-9. ಈಗ ಕಾದು ನೋಡು, ಉತ್ತಮವಾದಂತ ಜಂಪ್ ನನಗೆ ಒಂದು ಅಂಕವನ್ನು ಸೇರ್ಪಡೆಯಾಗಿದೆ ಹಿರೇಮರಳಿ ತಂಡಕ್ಕೆ. ದಿಲೀಪನ ಮಹಿಮೆ. 27-27 ಬೇಡ What a match. ಟ್ಯಾಕಲ್ಗೆ ಮುಂದಾದ್ರು ಕಾರ್ತಿಕ್. ಮತ್ತೊಮ್ಮೆ ಸಮಬಲದ ಹೋರಾಟ. 2 ಅಂಕಣದಲ್ಲಿ ಸಮಬಲದ ಹೋರಾಟ. 27-27 10-10 ಸತತವಾಗಿ ದಾಳಿಯನ್ನು ನಡೆಸಿ ಬೇಕಾದಂತ ಸಮಯದಲ್ಲಿ ತಂಡಕ್ಕೆ ಅಂಕವನ್ನು ತರುವಲ್ಲಿ ಯಶಸ್ವಿಯಾಗಿರುವಂತ ದಿಲೀಪ್. ಮತ್ತೊಂದು ಟಚ್ ಪಾಯಿಂಟ್. ಡಿಫೆಂಡರ್ ಮಂಕ್ ಮಾಡಿ ಮತ್ತೊಂದು ಟಚ್ ಪಾಯಿಂಟ್ ತಂದ್ರು. ಯಾಕೋ ಒಂದೊಂದೇ ಪಾಯಿಂಟ್ ಬರ್ತಾ ಇದೆ. 1 run 8. ಎಸ್, ಈ ಬಾರಿ ಸುಮಂತ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗಿದ್ದಾನೆ. 28-27 1 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಅಂಕಣ 1ರಲ್ಲಿ 11-10 1 ಅಂಕದ ಮುನ್ನಡೆಯಲ್ಲಿ ಆತಿಥೇಯ ಹಿರೇಮರಹಳ್ಳಿ. ರೈಡ್ ನಲ್ಲಿ ಸೆಟು. ಅಂಕ ತರದೇವ್ರು ನಿಮ್ ಟೀಮ್ ಅವ್ರು ಕೊಡ್ತಾರೆ 8. ಮದನ್ ಸೇಟು ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ.
ಇನ್ನು ದೊಡ್ಡ ಕೋಳಿ ಚಿಕ್ಕ ಕೋಳಿ ಅವ್ರಿಗೆ ಆಫರ್ ಅದೇ ರೀತಿ ಇದೆ. ಗಾಜಿನ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು. ಉತ್ತಮವಾದಂತ ಕಾಂಬಿನೇಷನ್ ಟ್ಯಾಕಲ್. ಮತ್ತೊಮ್ಮೆ ಅಂಕಣ 2ರಲ್ಲಿ ಸಮಬಲದ ಹೋರಾಟ. ಪ್ರೇಕ್ಷಕರಿಗೆ ಯಾವ ಕಡೆ ಮ್ಯಾಚ್ ನೋಡ್ಬೇಕಂತೇಳಿ ಕನ್ಫ್ಯೂಸ್ ಆಗ್ತಾ ಇದೆ. 28 ಈಚ್. ದಾಳಿಯಲ್ಲಿ ಸುಮಂತ ಸೂಪರ್ ಟೆಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವಿವೇಕ ಒಬ್ಬ ಶ್ರೇಷ್ಠ ಡಿಫೆಂಡರ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆದ್ರೆ ಈ ಬಾರಿ ವಿವೇಕ ಮಿಸ್ಟೇಕ್ ಮಾಡಿದಾನೆ. ಸೂಪರ್ ಟ್ಯಾಕಲ್ ಸನ್ನಿವೇಶ. ದಾಳಿಯಲ್ಲಿ ಶಿವು 29-28 1 ಅಂಕದ ಮುನ್ನಡೆಯಲ್ಲಿ ಜಾಕಿ ಅನುಭವದ ಟ್ಯಾಕಲ್ ಅನ್ನು ಸಾಧಿಸಿಕೊಳ್ತಾ ಇದ್ದಾನೆ. ಜಾಕಿ ಅವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ, ಅನುಭವದಲ್ಲಿ ಅಮೃತವಿದೆ. ಎಂತಹ ಸಮಯದಲ್ಲಿ ಬೇಕಾದ್ರೂ ಪಂದ್ಯದ ದಿಕ್ಕನ್ನೇ ಬದಲಾಯಿಸುವಂತಹ ಜಾಕಿ. ಅಂಕಣ 1ರಲ್ಲಿ 10-12. ಫಸ್ಟ್ ಏಡ್ ಅವ್ರು ದಯವಿಟ್ಟು ಸ್ಪ್ರೇ ತರಬೇಕು ಇಲ್ಲಿಗೆ. 33-29 2 ಅಂಕದ ಮುನ್ನಡೆಯಲ್ಲಿ ಹಿರೇಮರಳಿ ತಂಡ. 4 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಳ್ಳಿ. ಜಾಕಿ ಈ ಮೂಲಕ ಅಂಕಣ 2ರಲ್ಲಿ ಪಂದ್ಯ ಮುಕ್ತವಾಗಿದೆ. ಬೋಳ್ಮಾರ್ನಳ್ಳಿ ತಂಡ ವಿಜಯಿಸಲಾಗಿದೆ. ಆಡು ಇಲ್ಲವೇ ಮಡಿ. ದಾಳಿಯಲ್ಲಿ ದಿಲೀಪ. ಸೂಪರ್ ಟ್ಯಾಕಲ್ ಸನ್ನಿವೇಶ. ಓ, ದಿಲೀಪನ ಬಂಧನವಾಗಿದೆ. ಸೂಪರ್ ಟ್ಯಾಕಲ್. 12-12 ಮತ್ತೊಮ್ಮೆ ಸಮಬಲ. ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಕ್ತಾ